ಸಿ.ಎಸ್.ಕೆ ಮತ್ತು ಎಂ.ಐ ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ಕೆಲವೊಂದಿಷ್ಟು ದಾಖಲೆಗಳನ್ನು ನಾವೀಗ ನೋಡೋಣ ಸ್ನೇಹಿತರೆ. ಇದು ಯಾವುದೇ ರೀತಿಯಾದಂಥ ಹೈಲೈಟ್ಸ್ ಅಲ್ಲ, ಬರೀ ದಾಖಲೆಗಳನ್ನಷ್ಟೇ ನಾವೀಗ ನೋಡೋಕೆ ಹೋಗೋಣ. ವಿಶೇಷತೆ ಅಂದರೆ ನಿನ್ನೆ ನಡೆದ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರು ರೋಕೋ ಇಬ್ಬರೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಹೊಂದಿದ್ದಾರೆ ಸ್ನೇಹಿತರೆ. ಇಬ್ಬರೂ ಕೂಡ ನಿನ್ನೆ ವಿರಾಟ್ ಕೊಹ್ಲಿ ಆಡುವಾಗ ಇಬ್ಬರೂ ಸೇಮ್ ಆಗಿದ್ರು ಸ್ನೇಹಿತರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ನಾನು ನಿನ್ನೆ ಮಾಡಿದ ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀನಿ, ನಾನು ಅವರೇ ಟಾಪ್ ಅದಾರ ಅಂತ ಹೇಳ್ಕೊಂಡು. ಅವರು 19 ಇತ್ತು. ಇದೀಗ ರೋಹಿತ್ ಶರ್ಮಾ ಅವರು ಅವರ ರೆಕಾರ್ಡನ್ನು ಮುರಿದು 20 ಮಾಡಿದ್ದಾರೆ ಸ್ನೇಹಿತರೆ. ಪ್ರೆಸೆಂಟ್ ಆಟ ಆಡೋರಲ್ಲಿ ಅತಿ ಹೆಚ್ಚು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಹೊಂದಿದವರು ಈಗ ರೋಹಿತ್ ಶರ್ಮಾ ಅವರಿದ್ದಾರೆ ಸ್ನೇಹಿತರೆ, 20 ಹೊಂದಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದಾಗೆ ನಿನ್ನೆ ಎಂ.ಐ ಮತ್ತು ಸಿ.ಎಸ್.ಕೆ ನಡುವಿನ ಪಂದ್ಯದಲ್ಲಿ ಆಡೋಕ್ಕಿಂತ ಮುಂಚೆ ನಮ್ಮ ವಿರಾಟ್ ಕೊಹ್ಲಿ ಅವರು ಏನು ಆಡಿದಾರಲ್ಲ, ಅವಾಗ ಅವರು ಅತಿ ಹೆಚ್ಚು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಹೊಂದಿರು ಸ್ನೇಹಿತರೆ. ಇದೀಗ ರೋಹಿತ್ ಶರ್ಮಾ ಅವರು ಆಡಿದ ನಂತರ ಇವರು ಹೆಚ್ಚಾಗಿದ್ದಾರೆ ಸ್ನೇಹಿತರೆ. ಇನ್ನು ಅತಿ ಹೆಚ್ಚು ಯಾರ್ಯಾರು ತೊಗೊಂಡಾರೆ ಏನಂತ ನೋಡ್ಕೊತ ಹೋದರೆ, ಎ.ಬಿ. ಡಿವಿಲಿಯರ್ಸ್ ಅವರು 25 ಸಲ, ಕ್ರಿಸ್ ಗೇಲ್ ಅವರು 22 ಸಲ, ಈಗ ರೋಹಿತ್ ಶರ್ಮಾ ಅವರು 20 ಸಲ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಹೊಂದಿದ್ದಾರೆ ಸ್ನೇಹಿತರೆ. ನಮ್ಮ ವಿರಾಟ್ ಕೊಹ್ಲಿ ಅವರು 19 ಸಲ ಆಗಿದ್ದಾರೆ ಸ್ನೇಹಿತರೆ. ಅದಾದ ನಂತರ ಇದೀಗ ಪ್ರೆಸೆಂಟ್ ಆಡೋರ ಪಟ್ಟಿಯನ್ನು ನೋಡ್ಕೊತ ಹೋಗೋದಾದ್ರೆ, ಎ.ಬಿ. ಡಿವಿಲಿಯರ್ಸ್ ಅವರು, ಕ್ರಿಸ್ ಗೇಲ್ ಅವರು ರಿಟೈರ್ಡನ್ನು ಕೊಟ್ಟಿದ್ದಾರಲ್ಲ, ಈ ಪ್ರೆಸೆಂಟ್ ಆಡೋರ ಪಟ್ಟಿಯಲ್ಲಿ ನೋಡ್ಕೊತ ಹೋದರೆ ನಮ್ಮ ರೋಹಿತ್ ಶರ್ಮಾ ಅವರು ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ, 20. ಇದೇ ಹೆಚ್ಚಾಗೈತಿ. ಸೆಕೆಂಡು ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ, ವಿರಾಟ್ ಕೊಹ್ಲಿ ಅವರು, ರೋಹಿತ್ ಶರ್ಮಾ ಅವರು ಸೇಮ್ ಡೇ ನಿನ್ನೆನೇ ಒಬ್ಬರು ವಿರಾಟ್ ಕೊಹ್ಲಿ ಅವರು 73, ರೋಹಿತ್ ಶರ್ಮಾ ಅವರು 76, ಇಬ್ಬರು ಹೊಡೆದು ಇಬ್ಬರೂ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡನ್ನು ನಿನ್ನೆ ಹೊಂದಿದ್ರು ಸ್ನೇಹಿತರೆ. ನಿನ್ನೆ ನಡೆದ ಪಂದ್ಯದಲ್ಲಿ ಸಿ.ಎಸ್.ಕೆ ಪರ ಸ್ನೇಹಿತರೆ ಆಯುಷ್ ಮಾತ್ರೆ ಅವರು ಏನು ಡೆಬ್ಯೂನನ್ನು ಮಾಡಿದ್ರಲ್ಲ ಸ್ನೇಹಿತರೆ, ಇನ್ನು ಸಿ.ಎಸ್.ಕೆ ಪರ ಅತಿ ಯಂಗೆಸ್ಟ್ ಪ್ಲೇಯರ್ ಯಾರು ಡೆಬ್ಯೂವನ್ನು ಮಾಡಿದವ್ರ ಪಟ್ಟಿನ ನೋಡ್ಕೊತ ಹೋಗೋದಾದ್ರೆ ಇವರೇ ಟಾಪಲ್ಲಿ ಬರ್ತಾರೆ ಸ್ನೇಹಿತರೆ. ಇವರು 17 ವರ್ಷ ವಯಸ್ಸು ಇವರಿಗೆ. ಆಯುಷ್ ಮಾತ್ರೆ ಅವರು ಸಿ.ಎಸ್.ಕೆ ಪರ ಇವರು ಡೆಬ್ಯೂವನ್ನು ಮಾಡಿದರು. ಅದು ಆದ ನಂತರ 18 ವರ್ಷದ ಅಭಿನವ್ ಮುಕುಂಡ ಅವರು ಸ್ನೇಹಿತರೆ 2008ರಲ್ಲಿ ಇವರು ಡೆಬ್ಯೂವನ್ನು ಮಾಡಿದರು. ಇನ್ನೊಂದು ಜಡೇಜಾ ಮತ್ತು ಶಿವಮ್ ದುಬೆ ಅವರಿಗೆ ಒಂದು ವಿಶೇಷತೆ ಏನಪ್ಪ ಅಂದರೆ, ಇಬ್ಬರು ಕೂಡ 14 ಇನ್ನಿಂಗ್ಸ್ ಆದ ನಂತರ ಹಾಫ್ ಸೆಂಚುರಿಯನ್ನು ಹೊಡೆದಾರ ಸ್ನೇಹಿತರೆ. ಇವರು ಈ ಹಿಂದೆ ಜಡೇಜಾ ಅವರು ಮತ್ತು ದುಬೆ ಅವರು 14 ಇನ್ನಿಂಗ್ಸ್ಗಳಲ್ಲಿ ಹಾಫ್ ಸೆಂಚುರಿಯನ್ನು ಹೊಡೆದೇ ಇದ್ದಿದ್ದಿಲ್ಲ, ಅದು IPLನಲ್ಲಿ. ಇದೀಗ ಇವರು ಹೊಡೆದು ಆ ಸಾಧನೆಯನ್ನು ಮಾಡಿದ್ದಾರೆ. ಇದು ಏನು 62 ರನ್ಗಳನ್ನ ಪವರ್ ಪ್ಲೇಯಲ್ಲಿ ಏನು ಎಂ.ಐ ಹೊಡೆದಿತ್ತಲ್ಲ ಸ್ನೇಹಿತರೆ, ಇದು ಸೆಕೆಂಡ್ ಹೈಯೆಸ್ಟ್ ಪವರ್ ಪ್ಲೇ ರನ್ ಆಗುತ್ತೆ ಇದು. ಅದು ಆದ ಈ ಹಿಂದೆ 64 ರನ್ಗಳನ್ನ LSG ವಿರುದ್ಧ ಹೊಡೆದಿದ್ರು ಇವರು. ಅದು ಆದ ನಂತರ ಸಿ.ಎಸ್.ಕೆ ವಿರುದ್ಧ ಅತಿ ಹೆಚ್ಚು 50+ ಸ್ಕೋರನ್ನು ಹೊಡೆದವರ ಪಟ್ಟಿಯನ್ನು ನೋಡ್ಕೊತ ಹೋಗೋದಾರೆ ಸ್ನೇಹಿತರೆ. ಮೊದಲನೇದಾಗಿ ಶಿಖರ್ ಧವನ್ ಅವರು ಬರ್ತಾರೆ, ಇವರು 9 ಸಲ ಹೊಡೆದಿದ್ದಾರೆ. ಅದಾದ ನಂತರ ವಿರಾಟ್ ಕೊಹ್ಲಿ ಅವರು ಬರ್ತಾರೆ ಸ್ನೇಹಿತರೆ, ಅವರು ಕೂಡ 9 ಸಲ. ಅದು ಆದ ನಂತರ ಡೇವಿಡ್ ವಾರ್ನರ್ ಅವರು ಕೂಡ 9 ಸಲ. ಇನ್ನು ರೋಹಿತ್ ಶರ್ಮಾ ಅವರು ಕೂಡ 9 ಸಲ. ಇನ್ನು ವಿಶೇಷತೆ ಅಂದರೆ ವಿರಾಟ್ ಕೊಹ್ಲಿ ಅವರು, ರೋಹಿತ್ ಶರ್ಮಾ ಅವರು ಇಬ್ಬರೇ ಪ್ರೆಸೆಂಟ್ ಆಡಕತ್ತಾರೆ. ಇವ್ರದ್ದು ಇನ್ನೂ ಹೆಚ್ಚಾಗ್ತಾವೆ ಅಂತ ಹೇಳ್ಕೊಂಡು ನನ್ನ ಆಸೆ ಸ್ನೇಹಿತರೆ. ಇವರೇ ಇಬ್ಬರು ಟಾಪಲ್ಲಿ ಬರ್ತಾರೆ. ಈಗ ಇವರು 4 ಜನ 9 ಸಲ ಹಾಫ್ ಸೆಂಚುರಿಯನ್ನು ಹೊಡೆದು ಸಿ.ಎಸ್.ಕೆ ವಿರುದ್ಧ ಹೊಡೆದಿದ್ದಾರೆ ಸ್ನೇಹಿತರೆ. ಅದು ಆದ ನಂತರ ಏನು ಕ್ಯಾಚ್ಗಳನ್ನು ಬಿಡುವುದರಲ್ಲಿ ಸಿ.ಎಸ್.ಕೆ ತಂಡ ಎತ್ತಿದ ಕೈ ಅಂತ ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ಇದು ಆದ ನಂತರ ಇಲ್ಲಿಯವರೆಗೂ ಇವರು 16 ಕ್ಯಾಚ್ಗಳನ್ನು ಡ್ರಾಪ್ ಮಾಡಿದ್ದಾರೆ ಸ್ನೇಹಿತರೆ ಸಿ.ಎಸ್.ಕೆ ಅವರು. ಇವರು ಕ್ಯಾಚಸ್ ಪರ್ಸೆಂಟೇಜ್ ಎಷ್ಟೈತಪ್ಪ ಅಂದರೆ, ಬಾಲ್ ಕ್ಯಾಚ್ ಹಿಡಿಯೋದು ಕೇವಲ 62.7% ಅಷ್ಟೇ ಐತಿ ಸ್ನೇಹಿತರೆ ಇವ್ರದ್ದು. ಅದು ಆದ ನಂತರ ಮತ್ತು ರೋಹಿತ್ ಶರ್ಮಾ ಅಪೋಸಿಟ್ ಟು ಸಿ.ಎಸ್.ಕೆ ರನ್ ಯಾವ್ಯಾವಾಗ ಎಷ್ಟೆಷ್ಟು ಹೊಡೆದಾರ ಅಂತ ನೋಡ್ಕೋದು. ಮೊದಲನೇದು 0 ಸ್ನೇಹಿತರೆ, ಎರಡನೇದು 105, ಮೂರನೇದು 0, ಅದಾದ ನಂತರ 76 ರನ್ನುಗಳನ್ನ ಈ ಥರ ಇವರು ಆಟ ಆಡಿದ್ದಾರೆ ಸ್ನೇಹಿತರೆ. ಇನ್ನು ಸಿ.ಎಸ್.ಕೆ ಅತಿ ದೊಡ್ಡ ಮಾರ್ಜಿನಿಂದ ಸೋತಿದ್ದು ಯಾವಾಗಪ್ಪ ಅಂದ್ರೆ, ಅದು ಫಸ್ಟ್ ಬ್ಯಾಟಿಂಗನ್ನು ಆಡಿಕೆಸಿಂದ್ರೆ ಬೈದ ವಿಕೆಟ್ಗಳಿಂದ ನೋಡ್ಕೊತ ಹೋಗೋದಾದ್ರೆ, ಇದು ಏನು ಟಾಪ್ 3 ಐತಲ್ಲ, ಇದು ಟಾಪ್ 3ನೂ ಎಂ.ಐ ವಿರುದ್ಧನೇ ಐತಿ ಸ್ನೇಹಿತರೆ. ಎಂ.ಐ ಮತ್ತು ಸಿ.ಎಸ್.ಕೆ ಎರಡೂ ತುಂಬಾ ಬದ್ಧ ವೈರಿಗಳಂತಲೇ ಹೇಳ್ಬೋದು. ಮೊದಲನೇದಾಗಿ 2020ರಲ್ಲಿ 10 ವಿಕೆಟ್ಗಳಿಂದ ಸೋತೋಗಿತ್ತು ಸ್ನೇಹಿತರೆ. ಅದು ಆದ ನಂತರ 2008ರಲ್ಲಿ 9 ವಿಕೆಟ್ಗಳಿಂದ, ಇದೀಗ ಕೂಡ 9 ವಿಕೆಟ್ಗಳಿಂದ ಸಿ.ಎಸ್.ಕೆ ಸೋತು ಹೋಗೈತಿ. ಅದು ಆದ ನಂತರ ಇನ್ನು IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿದವರ ಪಟ್ಟಿಯನ್ನು ನೋಡ್ಕೊತ ಹೋಗೋದಾದ್ರೆ, ಇದೀಗ ನಿನ್ನೆ ನಡೆದ ಪಂದ್ಯದಲ್ಲಿ ಆಡಿದ ನಂತರ ರೋಹಿತ್ ಶರ್ಮಾ ಅವರು ಟಾಪ್ 2 ಅಲ್ಲಿ ಬರ್ತಾರೆ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಇವರು ಟೋಟಲಾಗಿ 8,326 ರನ್ಗಳನ್ನ ಕಲೆ ಹಾಕಿದ್ದಾರೆ IPLನಲ್ಲಿ. ಇನ್ನು ಎರಡನೇದು ರೋಹಿತ್ ಶರ್ಮಾ ಅವರು 6,786 ರನ್ನುಗಳನ್ನ ಕಲೆ ಹಾಕಿದ್ದಾರೆ. ಮೂರನೇದವರು ಶಿಖರ್ ಧವನ್ ಅವರು ಸ್ನೇಹಿತರೆ, 6,769 ರನ್ನುಗಳನ್ನ ಕಲೆ ಹಾಕಿದ್ದಾರೆ. ಇವರು ಈ ಹಿಂದೆ ಮೊದಲು ಇದ್ದರು ಸ್ನೇಹಿತರೆ, ಇದೀಗ ರೋಹಿತ್ ಶರ್ಮಾ ಅವ್ರನ್ನ ಹಿಂದಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಈಗಾಗಲೇ ಹೇಳಿದೆ, ಸಿ.ಎಸ್.ಕೆ ಮತ್ತು ಎಂ.ಐನ ಬದ್ಧ ವೈರಿಗಳ ಅಂತಲೇ ಹೇಳಿದ್ದೀನಿ. ಇದೀಗ 100+ ಪಾರ್ಟ್ನರ್ಶಿಪ್ ಮುಂಬೈ ಇಂಡಿಯನ್ಸ್
ಸಿ ಎಸ್ ಕೆ ವಿರುದ್ಧ ಯಾವಾಗ ಬಂದಿತ್ತಂತ ನೋಡ್ಕೊಂಡು ಹೋಗೋದಾದ್ರೆ ನಿನ್ನೆ ನೀವು ಏನು 100+ ಪಾರ್ಟ್ನರ್ಶಿಪ್ ಬಂತಲ್ಲ, ಹೈಯೆಸ್ಟ್ ಯಾವುದಂತ ನೋಡ್ಕೊಂಡು ಹೋಗೋದಾದ್ರೆ 2012ರಲ್ಲಿ ಸ್ನೇಹಿತರೆ ಇದು 126 ರನ್ನುಗಳನ್ನ ಕಲೆ ಹಾಕಿದ್ರು. ರೋಹಿತ್ ಶರ್ಮಾ ಅವರು ಮತ್ತು ಸಚಿನ್ ತೆಂಡೂಲ್ಕರ್ ಅವರು ಇಬ್ಬರು ಕೂಡ್ಕೊಂಡು 126 ರನ್ನುಗಳು ಇದೇ ಹೈಯೆಸ್ಟ್ ಆಗಿತ್ತು. ಅದು ಆದ ನಂತರ 119 ರನ್ನುಗಳನ್ನ ಕಲೆ ಹಾಕಿದ್ರು ರೋಹಿತ್ ಶರ್ಮಾ ಅವರು. ಸಿಮಾನ್ಸ್ ಅವರು 2015ರಲ್ಲಿ ಸ್ನೇಹಿತರೆ. ಇನ್ನು ಮೂರನೇದು 2020ರಲ್ಲಿ 116 ರನ್ನುಗಳನ್ನ ಕಲೆ ಹಾಕಿದ್ರು ಸ್ನೇಹಿತರೆ. ಇನ್ನು ಡಿಕಾಕ್ ಅವರು ಮತ್ತು ಇಶಾನ್ ಕಿಶನ್ ಅವರು ಸೇರಿಕೊಂಡು. ಇನ್ನು ನಾಲ್ಕನೇದು ಸ್ನೇಹಿತರೆ, ನಿನ್ನೆ ನಡೆದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಸೂರ್ಯಕುಮಾರ್ ಯಾದವ್ ಅವರು 114 ರನ್ನುಗಳನ್ನ ಕಲೆ ಹಾಕಿದ್ದಾರೆ ಪಾರ್ಟ್ನರ್ಶಿಪ್ಪಲ್ಲಿ. ಸ್ನೇಹಿತರೆ, ಇದಾಗಿತ್ತು ನನಗೆ ಗೊತ್ತಿದ್ದಂತಹ ನ್ಯೂಸ್ಗಳು. ಸ್ನೇಹಿತರೆ, ನಿಮಗೆ ಯಾವುದಾದ್ರೂ ನ್ಯೂಸ್ಗಳು ಗೊತ್ತಿದ್ದರೆ, ಯಾವುದಾದ್ರೂ ದಾಖಲೆಗಳನ್ನು ನಾನು ಬಿಟ್ಟಿದ್ದರೆ ದಯಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ, ನನಗೂ ತಿಳಿಸಿ ಅಂತ ಹೇಳ್ತೀನಿ. ಸ್ನೇಹಿತರೆ, ತುಂಬ ಜನ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನನಗೂ ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ತರ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ.